we are going to solve a simple problem on income from business. You are expected to be asked 6 marks, 4 marks as well as 16 marks question from income from business. For 16 marks question, you will be asked to compute gross total income. Gross total income means summation of all 5 heads of income. Okay, total income, all 5 heads of income, total income ಏನು ಬರ್ತದೆ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. Okay, ಗ್ರಾಸ್ ಟೋಟಲ್ ಇನ್ಕಮ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ರೆ ಫಸ್ಟ್ ವಿ ಹ್ಯಾವ್ ಟು ಡಿಟರ್ಮೈನ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಆ್ಯಂಡ್ ಲೇಟರ್ ಆನ್ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನಾವು ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಮಗೆ ಈ ಪ್ರಾಬ್ಲಮಲ್ಲಿ ದ ಫಾಲೋಯಿಂಗ್ ಇಸ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ಹರೀಶ್. ಕಂಪ್ಯೂಟ್ ಇಸ್ ಗ್ರಾಸ್ ಟೋಟಲ್ ಇನ್ಕಮ್. ಓಕೆ, ಮಿಸ್ಟರ್ ಹರೀಶ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಿದ್ದಾರೆ. ಹರೀಶ್ ಹಿಯರ್ ಇಸ್ SSC. Okay, we have to calculate his gross total income. Total income na calculate ಮಾಡಬೇಕು from all 5 heads of income. Okay, before that we have to determine what is the taxable income from business. Okay, taxable income from business na calculate ಮಾಡಿ. ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಿದ್ದಾರೆ ಮತ್ತು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. Okay, now we can calculate income from business with the help of format. Okay, format ಇದೆ. Format for computation of taxable income from business. We have already discussed this format in the first video itself. Okay, first you have to note down SSC, previous year assessment year, and later on you have to write down net profit as per profit and loss account. Okay, net profit as per profit and loss account. Net profit will include a debit side of profit and loss account. If it is a net loss, you can find it on the credit side of profit and loss account. Okay, debit side ಅಲ್ಲಿ on last item ಇರುತ್ತೆ, last item to net profit. ಇದು ನೆಟ್ ಪ್ರಾಫಿಟ್ನ ಫಸ್ಟ್ ತಗೊಳ್ಳಿ. ನೆಕ್ಸ್ಟು ನೆಟ್ ಪ್ರಾಫಿಟನ್ನು ತೆಗೆದುಕೊಂಡ ನಂತರ ಆ್ಯಡ್ ಆ್ಯಂಡ್ ಲೆಸ್ ಸೈಡ್. ಫಸ್ಟ್ ಆ್ಯಡ್ ಐಟಮ್ಸ್ ಅನ್ನು ನೋಡ್ಕೊಳ್ಳಿ. ಆ್ಯಡ್ ಐಟಮ್ಸ್ ಏನಿದೆ, ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈ ಸಮ್ ಆಫ್ ದಿ ಎಕ್ಸ್ಪೆನ್ಸಸ್ ಆರ್ ಇನ್ ಅಡ್ಮಿಸಬಲ್ ವಿಚ್ ಆರ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಮಾಡಿರ್ತಾರೆ. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್, ಕ್ರೆಡಿಟ್ ಅಂದರೆ ರೈಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಇರುವಂಥ ಐಟಮ್ಸಲ್ಲಿ ಇನ್ಅಡ್ಮಿಸಬಲ್ ಎಕ್ಸ್ಪೆಂಡಿಚರ್ ಯಾವುದು ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ. ಫಸ್ಟ್ ಒನ್ ಪರ್ಚೇಸಸ್ ಈಸ್ ಅಡ್ಮಿಸಬಲ್ ಎಕ್ಸ್ಪೆಂಡಿಚರ್. ಸ್ಯಾಲರೀಸ್ ಆ್ಯಂಡ್ ವೇಜಸ್ ಅಡ್ಮಿಸಬಲ್. ರೆಂಟ್ ಅಡ್ಮಿಸಬಲ್. ಅಡ್ವರ್ಟೈಸ್ಮೆಂಟ್ ಅಡ್ಮಿಸಬಲ್. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಡ್ಮಿಸಬಲ್. ಬ್ಯಾಡ್ ಡೆಟ್ಸ್ ಅಡ್ಮಿಸಬಲ್. ನಿಮಗೇನು ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಜಸ್ಟ್ ಡೆಬಿಟ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಿದ್ದಾರೆ ಅಂದರೆ ಬ್ಯಾಡ್ ಡೇಟ್ಸ್ ಅಡ್ಮಿಸಬಲ್. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ ಅಡ್ಮಿಸಬಲ್. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಎನಿ ಪ್ರಾವಿಷನ್ಸ್ ಆ್ಯಂಡ್ ರಿಸರ್ವ್ಸ್ ಆರ್ ಇನ್ಅಡ್ಮಿಸಬಲ್. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಈಸ್ ಇನ್ಅಡ್ಮಿಸಬಲ್. ನೆಕ್ಸ್ಟ್ ಅಡಿಷನ್ ಟು ಆಫೀಸ್ ಬಿಲ್ಡಿಂಗ್. Addition to office building is a capital expenditure, so that it is inadmissible. Next, fines and penalties. Fines and penalties are inadmissible. Next, sales tax paid, admissible. Okay, sales tax or any indirect taxes are inadmissible only when it is not paid on or before 31st July 2019. Okay, ಏನು ಕೊಟ್ಟಿಲ್ಲ, so that just sales tax paid ಅಂತ ಕೊಡಿದ್ರೆ then it is so that it is admissible expenditure. Next, income tax paid. Income tax is a personal tax. Okay, direct tax ಆಗುತ್ತೆ, ಅದರಿಂದ ಅದನ್ನು ಇನ್ಅಡ್ಮಿಸಿಬಲ್ ಮಾಡಿ. ದೀಸ್ ಆರ್ ದಿ ಇನ್ಅಡ್ಮಿಸಿಬಲ್ ಐಟಮ್ಸ್. ನೆಕ್ಸ್ಟು ನಿಮಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ ಕೆಲವೊಂದು. ಅಡ್ಜಸ್ಟ್ಮೆಂಟಲ್ಲೂ ಸಹ ಇಲ್ಲಿ ಏನು ಎಕ್ಸ್ಪೆನ್ಸ್ ಇದೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಆ ಅಡ್ಜಸ್ಟ್ಮೆಂಟಲ್ಲೂ ಇನ್ಅಡ್ಮಿಸಿಬಲ್ ಐಟಮ್ಸ್ ಇರುತ್ತೆ. ಅಡ್ಜಸ್ಟ್ಮೆಂಟನ್ನು ನೋಡಿ, ಪರ್ಚೇಸಸ್ ಇನ್ಕ್ಲೂಡ್ 30,000 ಪೇಯ್ಡ್ ಇನ್ ಕ್ಯಾಶ್. ಓಕೆ, ಪರ್ಚೇಸ್ ಎಕ್ಸ್ಪೆನ್ಸಸ್ ಇದೆ, ಆ ಪರ್ಚೇಸಲ್ಲಿ 30,000ಗೆ ಒಂದು ಪರ್ಚೇಸ್ ಮಾಡಿ ಅದು 30,000 ಕ್ಯಾಶ್ ಪೇಮೆಂಟ್ ಮಾಡಿದೆ. ಓಕೆ, ಎನಿ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಕ್ಯಾಶ್ ಇಫ್ ಇಟ್ ಎಕ್ಸೀಡ್ಸ್ 10,000 ದೆನ್ ಇಟ್ ಈಸ್ ಇನ್ಅಡ್ಮಿಸಿಬಲ್. ಪರ್ಚೇಸಸ್ 30,000 ಇನ್ಅಡ್ಮಿಸಿಬಲ್ ಮಾಡಿ. ಪರ್ಚೇಸ್ಗೆ ಅಡ್ಜಸ್ಟ್ಮೆಂಟ್ ಇದೆ, ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಕಾಸ್ಟ್ ಆಫ್ ನ್ಯೂ ಸೈನ್ ಬೋರ್ಡ್. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಅಡ್ಮಿಸಿಬಲ್, ಬಟ್ any advertisement expenditure or capital expenditure then it is inadmissible. ಇಲ್ಲಿ ಏನಂತ ಹೇಳಿದರೆ ಕಾಸ್ಟ್ ಆಫ್ ನಿಯಾನ್ ಸೈನ್ ಬೋರ್ಡ್. ಕಾಸ್ಟ್ ಆಫ್ ನಿಯಾನ್ ಸೈನ್ ಬೋರ್ಡ್ ಇಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಸೊ ದಟ್ ಇಟ್ ಈಸ್ ಇನ್ಅಡ್ಮಿಸಿಬಲ್. 50,000 ಇನ್ಅಡ್ಮಿಸಿಬಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್, ಸೇಲ್ಸ್ ಟ್ಯಾಕ್ಸ್ ಫಾರ್ 30,000 ಫಾರ್ 15-16.
was paid on 20th January 2019 but not included in the above profit and loss account. Okay, sales tax 2015-16 ಇದೆ. Okay, 30,000 ಅದನ್ನು ಕರೆಂಟ್ ಪ್ರೀವಿಯಸ್ಲಿ ಪೇಮೆಂಟ್ ಮಾಡಿದ್ದಾರೆ, ಬಟ್ ನಾಟ್ ಇನ್ಕ್ಲೂಡ್ ಇನ್ ದಿ ಅಬೌವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಲ್ಲೂ ಸೇಲ್ಸ್ ಟ್ಯಾಕ್ಸ್ ಇದೆ, ಈ ಸೇಲ್ಸ್ ಟ್ಯಾಕ್ಸಲ್ಲಿ ಇದು ಇನ್ಕ್ಲೂಡ್ ಆಗಿಲ್ಲ, ಬಟ್ ಇಟ್ ಈಸ್ ಪೇಯ್ಡ್ ಬಟ್ ನಾಟ್ ರೆಕಾರ್ಡೆಡ್. ಓಕೆ, ಸೇಲ್ಸ್ ಟ್ಯಾಕ್ಸ್ ಆಫ್ ಎನಿ ಇಯರ್, ವೆದರ್ ಇಟ್ ಈಸ್ ಪ್ರೀವಿಯಸ್ ಇಯರ್ or before previous years, it doesn't matter. If it is paid during the previous year, then it is admissible expenditure. If it is not recorded, then we have to deduct. Okay, now ಇಲ್ಲಿ admissible expenditure ಲೆಸ್ ಅಲ್ಲಿ ನೋಡಿ, admissible expenditures not debited to profit and loss account, ಅಲ್ಲಿ ನಾವು ಅದನ್ನು ಲೆಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆ್ಯಕ್ಚುಯಲ್ ಬ್ಯಾಡ್ ಡೆಟ್ಸ್ ಅಮೌಂಟೆಡ್ ಟು 60,000. ಓಕೆ, ಬ್ಯಾಡ್ ಡೆಟ್ಸ್ ಕೊಟ್ಟಿದ್ದಾರೆ, ಆ್ಯಕ್ಚುಯಲ್ ಬ್ಯಾಡ್ ಡೆಟ್ಸ್ ಎಷ್ಟಿದೆ ಅಂದರೆ 60,000 ಇದೆ, ಬಟ್ ನಾವು ಡೆಬಿಟ್ ಮಾಡಿರೋಂಥ ಬ್ಯಾಡ್ ಡೆಟ್ಸ್ 52,000. ಇಲ್ಲಿ ಎಕ್ಸೆಸ್ ಡೆಬಿಟ್ ಮಾಡಿದ್ರೆ ಶಾರ್ಟೇಜ್ ಡೆಬಿಟ್ ಮಾಡಿದ್ರೆ ಅಂತ ನೋಡ್ಕೊಳ್ಳಿ. ಇಲ್ಲಿ 60,000 ಆ್ಯಕ್ಚುಯಲ್ಲು, ಡೆಬಿಟ್ ಮಾಡಿರೋದು 52,000 ಅಷ್ಟೇ ಅಲ್ಲಿ ಶಾರ್ಟ್ ಮಾಡಿದ್ದಾರೆ. ಅಲ್ಲಿಗೆ ಇನ್ನು ಶಾರ್ಟೇಜ್ ಆಫ್ ಬ್ಯಾಡ್ ಡೆಟ್ಸ್ ಮಾಡಿದ್ದಾರೆ ಅಂದರೆ ವಿ ಹ್ಯಾವ್ ಟು ಡೆಬಿಟ್ ಅಗೈನ್. ಡಿಫ್ರೆನ್ಸ್ ಅಮೌಂಟನ್ನು ಡೆಬಿಟ್ ಮಾಡಿ 60,000 ಮೈನಸ್ 52,000 8,000 ನಾವು ಡೆಬಿಟ್ ಮಾಡಬೇಕಾಗುತ್ತೆ. ಡೆಬಿಟ್ ಮೀನ್ಸ್ ಡಿಡಕ್ಟ್. ಇದು ಅಡ್ಮಿಸಬಲ್ ಎಕ್ಸ್ಪೆಂಡಿಚರ್. Admissible. Sales tax is also admissible. Next one, general expenses include 50,000 drawn by the assessee. Okay, general expenses ಇಲ್ಲಿ 50,000 which is drawn by the assessee include ಆಗಿದೆ. Okay, drawn by the assessee means drawings. Okay, drawings 50,000 include ಆಗಿದೆ. Drawings is a personal expenditure. Okay, any cash withdrawn from the business for personal purposes is a drawings. Okay, drawings ನಾವು inadmissible ಮಾಡಿ ಜನರಲ್ ಎಕ್ಸ್ಪೆನ್ಸಸ್ಸಲ್ಲಿ 50,000 ನೀವು ಇನ್ಅಡ್ಮಿಸಿಬಲ್ ಮಾಡಬೇಕಾಗುತ್ತೆ. ಓಕೆ, ಇವಾಗ ಇನ್ಅಡ್ಮಿಸಿಬಲ್ ಎಕ್ಸ್ಪೆಂಡಿಚರ್ ಆಯಿತು. ನೆಕ್ಸ್ಟ್ ಬಿಸ್ನೆಸ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಾಟ್ ಕ್ರೆಡಿಟೆಡ್ ಅಂದರೆ ನಮಗೆ ಕ್ರೆಡಿಟ್ ಮಾಡಿರೋದಿಲ್ಲ, ಅಂದರೆ ಇಟ್ ವಿಲ್ ಬಿ ಗಿವನ್ ಇನ್ ಅಡ್ಜಸ್ಟ್ಮೆಂಟ್. ಯಾವುದೇ ಇನ್ಕಮ್ ಇದೆಯಾ ಇಲ್ಲಿ, ಯಾವುದೇ ಇನ್ಕಮ್ಸ್ ಇಲ್ಲ, ಯಾವುದೇ ಬಿಸ್ನೆಸ್ ಇನ್ಕಮ್ಸ್ ರೆಕಾರ್ಡ್ ಮಾಡೋದಿಲ್ಲ, ಅದರಿಂದ ಟ್ರಾನ್ಸಾಕ್ಷನ್ ಬರೋದಿಲ್ಲ. ನೆಕ್ಸ್ಟ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕನ್ನು ಓವರ್ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ, ಓಪನಿಂಗ್ ಸ್ಟಾಕ್ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ, ಅದು ಬರೋದಿಲ್ಲ. ನೆಕ್ಸ್ಟು ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ, ಆ ಟ್ರಾನ್ಸಾಕ್ಷನ್ಸು ಬರೋದಿಲ್ಲ ಇಲ್ಲಿ. ಇಷ್ಟು ಆ್ಯಡ್ ಐಟಮ್ಸ್ ಆಗುತ್ತೆ. ನೆಕ್ಸ್ಟು ಲೆಸ್ ಐಟಮ್ಸ್ ನೋಡಿ. ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಾಟ್ ಡೆಬಿಟೆಡ್ ಅಂದರೆ ಅಲ್ಲಿಗೆ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಮೀನ್ಸ್ ನಮಗೆ ಡೆಬಿಟ್ ಆಗಿರೋದಿಲ್ಲ. ಡೆಬಿಟ್ ಆಗಿಲ್ಲ ಅಂದರೆ ಇಟ್ ವಿಲ್ ಬಿ ಗಿವನ್ ಇನ್ ಅಡ್ಜಸ್ಟ್ಮೆಂಟ್. ಪರ್ಚೇಸ್ ಇನ್ಅಡ್ಮಿಸಿಬಲ್ ಆಗಿದೆ, ಅಡ್ವರ್ಟೈಸ್ಮೆಂಟ್ ಇನ್ಅಡ್ಮಿಸಿಬಲ್ ಆಗಿದೆ. ಸೇಲ್ಸ್ ಟ್ಯಾಕ್ಸ್ ನಾಟ್ ಡೆಬಿಟೆಡ್. ಡೆಬಿಟ್ ಮಾಡಬೇಕಾಗಿತ್ತು, ಡೆಬಿಟ್ ಮಾಡಿಲ್ಲ, ದೆನ್ ಯು ಹ್ಯಾವ್ ಟು ಡೆಬಿಟ್ ಇಟ್ ರೈಟ್ ನಾವು. ಡೆಬಿಟ್ ಆದರೆ ಲೆಸ್ ಮಾಡಿ ಸೇಲ್ಸ್ ಟ್ಯಾಕ್ಸ್ 30,000. ನೆಕ್ಸ್ಟು ಆ್ಯಕ್ಚುಯಲ್ ಬ್ಯಾಡ್ ಡೆಟ್ಸ್, ಇದು ಸಹ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಶಾರ್ಟ್ ಮಾಡಿದ್ದಾರೆ. ಆ್ಯಕ್ಚುಯಲ್ ಬ್ಯಾಡ್ ಡೆಟ್ಸನ್ನು ಕಡಿಮೆ ರೆಕಾರ್ಡ್ ಮಾಡಿದ್ದಾರೆ. ಕಡಿಮೆ ರೆಕಾರ್ಡ್ ಎಷ್ಟು ಮಾಡಿದರೆ 8,000 ಕಡಿಮೆ ಇದೆ, ಅದನ್ನು ಅಡ್ಮಿಸಿಬಲ್ ಮಾಡ್ಕೊಳ್ಳಿ. ಇವೆರಡೂ ಅಡ್ಮಿಸಿಬಲ್ ಎಕ್ಸ್ಪೆಂಡಿಚರ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಟ್ಯಾಕ್ಸ್ ಫ್ರೀ ಇನ್ಕಮ್ಸು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ. ಇಲ್ಲಿ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಆಸ್ ವೆಲ್ ಆಸ್ ನಾನ್ ಬಿಸ್ನೆಸ್ ಇನ್ಕಮ್ಸ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಾನ್ ಬಿಸ್ನೆಸ್ ಇನ್ಕಮ್ಸ್ ಮತ್ತು ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಎರಡು ಕ್ರೆಡಿಟ್ ಆಗಿರುತ್ತೆ. ಆ ಕ್ರೆಡಿಟ್ ಆಗಿರೋದನ್ನ ಇವಾಗ ಲೆಸ್ ಮಾಡಬೇಕಾದ್ರೆ ಇವುಗಳನ್ನ ಕ್ಲಬ್ ಮಾಡ್ಕೊಳ್ಳಿ, ಒಂದೇ ಸಲ ನೀವು ಲೆಸ್ ಮಾಡ್ಬೋದು. ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಆ್ಯಂಡ್ ನಾನ್ ಬಿಸ್ನೆಸ್ ಇನ್ಕಮ್ಸ್. ಸೇಲ್ಸ್ ಇಸ್ ಅ ಬಿಸ್ನೆಸ್ ಇನ್ಕಮ್, ಅದನ್ನು ಇಗ್ನೋರ್ ಮಾಡಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಎಫ್ ಡಿ. ಇಂಟ್ರೆಸ್ಟ್ ಆನ್ ಎಫ್ ಡಿ ಇಸ್ ದ ಎನಿ ಇಂಟ್ರೆಸ್ಟ್ ಇನ್ಕಮ್ಸ್ ಆರ್ ಕನ್ಸಿಡರ್ಡ್ ಆಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗುತ್ತೆ. ಅದರ್ ಸೋರ್ಸಸ್ ಲೆಸ್ ಮಾಡಿ, ನಾನ್ ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ನಾಟ್ ಅಲೋಡ್ ಅರ್ಲಿಯರ್. ಬ್ಯಾಡ್ ಡೆಟ್ಸ್ ರಿಕವರ್ ಆಗಿದೆ, ಬಟ್ ಬಿಫೋರ್ ಪ್ರಿವಿಯಸ್ ಇರೋದನ್ನು ಡೆಬಿಟ್ ಮಾಡೋದಕ್ಕೆ ಅಲೋ ಮಾಡಿಲ್ಲ. ಅಲ್ಲಿಗೆ ಬಿಫೋರ್ ಪ್ರಿವಿಯಸ್ ಇಯರ್ ಟ್ಯಾಕ್ಸಬಲ್ ಆಗಿದೆ, ಅಗೇನ್ ಟ್ಯಾಕ್ಸಬಲ್ ಮಾಡೋ ಅವಶ್ಯಕತೆ ಇಲ್ಲ, ಅದರಿಂದ ಇವಾಗ ಅದು ಟ್ಯಾಕ್ಸ್ ಫ್ರೀ ಇನ್ಕಮ್. ನೆಕ್ಸ್ಟ್ refund of income tax. Refund of income tax is a tax free income. Next, interest on income tax refund. Interest income ಬಂದಿದೆ, interest income are considered as income from other sources. Other source.
Next, rent received. Rent received is a income from house property. Income from house property. Next, winning from lottery. Winning from lottery is a income from other sources. Okay, other sources na ನಾವು ನೆಕ್ಸ್ಟ್ ಚಾಪ್ಟರ್ಲಿ ಡಿಸ್ಕಷನ್ ಮಾಡ್ತೀವಿ. ಅಲ್ಲಿವರೆಗೂ ಜಸ್ಟ್ ಟ್ರಾನ್ಸಾಕ್ಷನ್ಸ್ನ ಐಡೆಂಟಿಫೈ ಮಾಡಿ ಅಷ್ಟೇ. ನೆಕ್ಸ್ಟ್, ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್. ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್ ಲಾಂಗ್ ಟರ್ಮ್ is a capital gain, is a non-business income. Like dividend from Infosys Limited. Dividend income ಇದೆ from Infosys. Infosys is a domestic company, Indian company. Dividend from Indian company is a tax-free income. Okay, tax-free incomes and non-business incomes less ಮಾಡ್ಕೊಳ್ಳಿ. ಎರಡು ಕ್ರೆಡಿಟ್ ಆಗಿರುತ್ತೆ. ಟ್ಯಾಕ್ಸ್ ಇನ್ಕಮ್ಸ್, ನಾನ್ ಬಿಸ್ನೆಸ್ ಇನ್ಕಮ್ ಎರಡು ಲೆಸ್ ಮಾಡಿ. ನೆಕ್ಸ್ಟು, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ಅದ್ರ ಬಗ್ಗೆನೂ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಇವಾಗ ಎಲ್ಲ ಟ್ರಾನ್ಸಾಕ್ಷನ್ಸು ಐಡೆಂಟಿಫೈ ಮಾಡಿದರೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆಂಡಿಚರ್, ಬಿಸ್ನೆಸ್ ಇನ್ಕಮ್, ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್, ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಆ್ಯಂಡ್ ನಾನ್ ಬಿಸ್ನೆಸ್ ಇನ್ಕಮ್ಸ್. ಇವಾಗ ಅದನ್ನು ಕಾಂಪ್ಯೂಟ್ ಮಾಡೋಣ. ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕಾಂಪ್ಯೂಟ್ ಮಾಡೋಣ. ಫಸ್ಟ್ ಫಾರ್ಮ್ಯಾಟ್ ಹಾಕೊಳ್ಳಿ. ಕಾಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಅಸೆಸ್ಸಿ ನೇಮ್ ಹಿಯರ್ ಇಸ್ ಹರೀಶ್. Previous year 2018-19, assessment year 2019-20. First, note down net profit as per profit and loss account. Net profit na note down ಮಾಡ್ಕೊಳ್ಳಿ. Net profit here is 34 lakh. Net profit ಗೆ we have to add inadmissible expenses debited to profit and loss account. ಡೆಬಿಟ್ ಮಾಡಿದರೆ ಆ್ಯಡ್ ಮಾಡಿ, ಇನ್ಅಡ್ಮಿಸಿಬಲ್ ಡೆಬಿಟ್ ಮಾಡ್ತಾರೆ. ಫಸ್ಟ್ ಒನ್ ಪರ್ಚೇಸಸ್ ಎಂಟೈರ್ ಪರ್ಚೇಸಸ್ ಇನ್ಅಡ್ಮಿಸಿಬಲ್ ಆಗೋದಿಲ್ಲ. ಓನ್ಲಿ ಕ್ಯಾಶ್ ಪರ್ಚೇಸ್ ಮಾತ್ರ. ಇಫ್ ಇಟ್ ಈಸ್ ಎಕ್ಸೀಡ್ಸ್ 10,000, 10,000 ಎಕ್ಸೀಡ್ ಆದರೆ ಮಾತ್ರ ಇನ್ಅಡ್ಮಿಸಿಬಲ್ ಆಗುತ್ತೆ. 30,000 ಮಾತ್ರ ಕ್ಯಾಶ್ ಪರ್ಚೇಸ್ ಇದೆ. 30,000 ಇನ್ಅಡ್ಮಿಸಿಬಲ್ ಮಾಡಿ. ಪರ್ಚೇಸಸ್ ಬೈ ಕ್ಯಾಶ್ 30,000 ಇನ್ನರ್ ಕಾಲಮಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟ್, ಸ್ಯಾಲ್ರಿ, ವೇಜಸ್, ರೆಂಟ್. ಅಡ್ವರ್ಟೈಸ್ಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆ 50,000, ಅದನ್ನು ಇನ್ಅಡ್ಮಿಸಿಬಲ್ ಮಾಡಿ. ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಆಫ್ neon signboard 50,000. Next one, bad debts admissible. General expenses 50,000 drawings ಇದೆ, ಅದನ್ನು ಲೆಸ್ ಮಾಡಿ ಆ್ಯಡ್ ಮಾಡಿ. ಜನರಲ್ ಎಕ್ಸ್ಪೆನ್ಸಸ್ in bracket drawing 50,000. Next, provision for taxation entire amount inadmissible ಮಾಡಿ 3 lakh. Provision for taxation 3 lakh. Next, addition to office building entire amount inadmissible 3 lakh. Addition to office building 3 lakh. Next, fines and penalties entire amount inadmissible 1 lakh.
fines and penalties 1 lakh. Next, income tax paid, the entire amount inadmissible 1,50,000. Income tax paid 1,50,000. Okay, ಇಷ್ಟು inadmissible expenditures. Inadmissible expenditure ಆದಮೇಲೆ ನೆಕ್ಸ್ಟ್ business incomes. Add business incomes not debited to, not credited to profit and loss account. Okay, not credited ಅಂದರೆ ಅಡ್ಜಸ್ಟ್ಮೆಂಟಲ್ಲಿ ಯಾವುದೇ ಇನ್ಕಮ್ಸ್ ಇದ್ರೆ ಬಿಸ್ನೆಸ್ ಇನ್ಕಮ್ಸ್ ಆ್ಯಡ್ ಮಾಡಿ, ಯಾವುದೇ ಇನ್ಕಮ್ಸ್ ಇಲ್ಲ ಇಲ್ಲಿ ಅದನ್ನು ನಿಲ್ ತಗೊಳ್ಳಿ. ನೆಕ್ಸ್ಟ್ ಐಟಮ್ ಆ್ಯಡ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಬಗ್ಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ನಿಲ್. ನೆಕ್ಸ್ಟ್ ಆ್ಯಡ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ನಿಲ್. ಈಗ ಟೋಟಲ್ ಮಾಡಿ $30,000 plus 50,000 plus 50,000 3 lakh 1 lakh and 1,50,000. Total 9,80,000 add items ಇದೆ. 9,80,000 add ಮಾಡಿದ್ರೆ plus 34 lakh we get 43,80,000. ನೆಕ್ಸ್ಟ್ ಆ್ಯಡ್ ಆಯಿತು. ನೆಕ್ಸ್ಟ್ ಲೆಸ್ ಐಟಮ್ಸ್ ಬನ್ನಿ. ಲೆಸ್ ಫಸ್ಟ್ ಒನ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ not debited to profit and loss account. Okay, admissible expenditures ಡೆಬಿಟ್ ಮಾಡಿಲ್ಲ ಅಂದರೆ ಡೆಬಿಟ್ ಮಾಡಿ. ಓಕೆ, ನಾಟ್ ಡೆಬಿಟ್ ಅಂದರೆ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಡೆಬಿಟ್ ಮಾಡೋದಲ್ಲಿದ್ದರೆ ಯಾವ್ದು ಅಡ್ಜಸ್ಟ್ಮೆಂಟ್ ಆಗಿರೋಂಥ ಎಕ್ಸ್ಪೆನ್ಸನ್ನ ರೆಕಾರ್ಡ್ ಮಾಡಿ. ಸೇಲ್ಸ್ ಟ್ಯಾಕ್ಸ್ ಇದೆ. ಸೇಲ್ಸ್ ಟ್ಯಾಕ್ಸ್ ಫಾರ್ 2015-16 ಇಟ್ ಈಸ್ ನಾಟ್ ಡೆಬಿಟೆಡ್, ನಾಟ್ ಇನ್ಕ್ಲೂಡ್ ಅಂತ ಕೊಟ್ಟಿದ್ದಾರೆ. ನಾಟ್ ಡೆಬಿಟೆಡ್, ಬಟ್ ವಿ ಹ್ಯಾವ್ ಟು ಡಿಡಕ್ಟ್. Sales tax for 2015-16 amount 30,000. Next one more, bad debts. Shortage record ಮಾಡಿದ್ದಾರೆ. ಟೋಟಲ್ ಆ್ಯಕ್ಚುಯಲ್ 60,000 ಬಟ್ ಡೆಬಿಟ್ ಮಾಡೋದು ಓನ್ಲಿ 52,000. ಇನ್ನು ಎಷ್ಟು ಶಾರ್ಟ್ ಇದೆ? 8,000ನ ಡೆಬಿಟ್ ಮಾಡಿ. ಬ್ಯಾಡ್ ಡೆಟ್ಸ್ ಟೋಟಲ್ 60,000, ಆ್ಯಕ್ಚುಯಲ್ ಡೆಬಿಟ್ ಆಗಿರೋದು 52,000, ಶಾರ್ಟೇಜ್ 8,000. ಓಕೆ, ಇನ್ಯಾವುದೇ ಎಕ್ಸ್ಪೆಂಡಿಚರ್ ರೆಕಾರ್ಡ್ ಮಾಡದೇ ಇರೋಂಥದ್ದು ಯಾವುದೂ ಇಲ್ಲ. ನೆಕ್ಸ್ಟು ಅಡ್ಮಿಸಿಬಲ್ ಎಕ್ಸ್ಪೆಂಡಿಚರ್ಸ್ ಆದಮೇಲೆ ಲೆಸ್ ಮಾಡೋದನ್ನೆಲ್ಲ ಟೋಟಲ್ ಮಾಡ್ಕೊಳ್ಳಿ ಒಂದೇ ಸಲ. ನೆಕ್ಸ್ಟ್ ಲೆಸ್ ಟ್ಯಾಕ್ಸ್ ಫ್ರೀ ಆ್ಯಂಡ್ ನಾನ್ ಬಿಸ್ನೆಸ್ ಇನ್ಕಮ್ಸ್. Credited to profit and loss account. Tax free incomes as well as non business incomes na club ಮಾಡಿ ಹಾಕೊಳ್ಳಿ. ಅಟ್ ಎ ಟೈಮ್ ರೆಕಾರ್ಡ್ ಮಾಡ್ಕೊಳ್ಳಿ. ಯಾವ ಕ್ರೆಡಿಟ್ ಆಗಿದೆ ನೋಡ್ಕೊಳ್ಳಿ. ನಾನ್ ಬಿಸ್ನೆಸ್ ಆ್ಯಂಡ್ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್. ಫಸ್ಟ್ ಒನ್ ಇಂಟ್ರೆಸ್ಟ್ ಆನ್ FD 10,500. FD 10,500.
Next, bad debts recovered but not allowed earlier, 20,000. Bad debts recovered but disallowed earlier, 20,000. Next one, refund of income tax, 30,000. Refund of income tax, 30,000. Next, interest on income tax refund, 3,000. Interest on income tax refund, 3,000. Next, rent received, 80,000. Next, winning from lottery, 49,000. Winning from lottery, 49,000. Profit on sale of shares, 2 lakh. Profit on sale of shares, 2 lakh. Next, dividend from Infosys Limited, 1 lakh. Dividend from Infosys Limited, 1 lakh. ಇಷ್ಟು ನಿಮಗೆ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಆ್ಯಂಡ್ ನಾನ್ ಬಿಸ್ನೆಸ್ ಇನ್ಕಮ್ಸ್ ಇದೆ. ನೆಕ್ಸ್ಟ್, ಲೆಸ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ opening stock. There are no adjustment regarding opening stock as well as closing stock. So that you have to take it as a nil. Next, less overvaluation of closing stock, nil. Next, total ಮಾಡಿ less items ಅನ್ನು 30,000, 8,000, 10,500, 20,000, 30,000, 3,000, 80,000, 49,000, 2 lakh plus 1 lakh. Total 5 lakh 30,500. ಇದನ್ನ ಲೆಸ್ ಮಾಡಬೇಕು. ಲೆಸ್ ಫ್ರಮ್ 43,80,000. 43,80,000 ಲೆಸ್ ಮಾಡಿ $5,30,500. We'll get 38,49,500 is the taxable income from business. Okay, step 1 ಕಂಪ್ಲೀಟ್ ಆಯಿತು, ಇನ್ಕಮ್ ಫ್ರಮ್ ಬಿಸ್ನೆಸ್. ನೆಕ್ಸ್ಟ್ ನಿಮಗೆ ಕೇಳಿರುವಂಥದ್ದು ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದರೆ ಅಲ್ಲಿಗೆ ಆಲ್ 5 ಹೆಡ್ಸ್ ಆಫ್ ಇನ್ಕಮ್ನ ಟೋಟಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ಮ್ಯಾಟ್ ಹಾಕೊಳ್ಳಿ. ಫಸ್ಟ್ ನೋಟ್ ಡೌನ್ ಇನ್ಕಮ್ ಫ್ರಮ್ ಸ್ಯಾಲರಿ.
ಯಾವುದೇ ರೀತಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಇರೋದಿಲ್ಲ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಿಮಗೆ ರೆಂಟ್ ರಿಸೀವ್ಡ್ ಏನು ಬಂದಿರುತ್ತದೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗಿರುತ್ತೆ. ರೆಂಟ್ ಎಷ್ಟು ರಿಸೀವ್ ಮಾಡಿದರೆ 80,000 ರೆಂಟ್ ರಿಸೀವ್ ಆಗಿದೆ. ರೆಂಟ್ ರಿಸೀವ್ಡ್ 80,000. ರೆಂಟ್ ರಿಸೀವ್ಡ್ ಆ್ಯಕ್ಚುಲಿ ಏನಿದೆ ಅದನ್ನು ನಾವು GAV ಅಂತ ಟ್ರೀಟ್ ಮಾಡಬೇಕು. GAV ಇಂದ ನೆಕ್ಸ್ಟ್ ಏನು ಮಾಡಬೇಕು, ಲೆಸ್ ಮುನಿಸಿಪಲ್ ಟ್ಯಾಕ್ಸಸ್. ಮುನಿಸಿಪಲ್ ಟ್ಯಾಕ್ಸಸ್ ಯೂಶುವಲ್ ಆಗಿ ಯು ವಿಲ್ ಫೈಂಡ್ ಇನ್ ದಿ ಡೆಬಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಯಾವುದೇ ಮುನಿಸಿಪಲ್ ಟ್ಯಾಕ್ಸಸ್ ಇಲ್ಲಿ ಇಲ್ಲ, ಅದರಿಂದ ನಿಲ್ ತಗೊಳ್ಳಿ, ನಿಲ್. ನೆಕ್ಸ್ಟ್ 80,000 NAV. From this amount we have to give standard deductions less deductions under section 24. First one, standard deduction so 30% of NAV. NAV here is 80,000. 30% means 24,000. 24,000 less ಮಾಡಿ you will get 56,000. Income from house property 56,000. ನೆಕ್ಸ್ಟು ಯಾವುದೇ ಇಂಟ್ರೆಸ್ಟ್ ಇನ್ಕಮ್ ಇಲ್ಲ. ಇಂಟ್ರೆಸ್ಟ್ ಆನ್ ಲೋನ್, ಹೌಸಿಂಗ್ ಪ್ರಾಪರ್ಟಿ ಮೇಲೆ ಯಾವುದೇ ಇಂಟ್ರೆಸ್ಟ್ ಆನ್ ಲೋನ್ ಇಲ್ಲ, ಅದರಿಂದ ಯಾವುದೇ ಡಿಡಕ್ಷನ್ಸ್ ಬರೋದಿಲ್ಲ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆದ ನಂತರ ಥರ್ಡ್ ಎಂಟ್ರಿ ಇನ್ಕಮ್ ಫ್ರಮ್ ಬಿಸ್ನೆಸ್. Just now we have determined income from business 38,49,500. 38,49,500. Next one, income from business ಆದಮೇಲೆ capital gains. Capital gains ಪ್ರಾಫಿಟ್ ಲಾಸ್ ಅಕೌಂಟಲ್ಲಿ ಆನ್ ಕ್ರೆಡಿಟ್ ಸೈಡ್ ಕೊಟ್ಟಿರ್ತಾರೆ. ಕ್ಯಾಪಿಟಲ್ ಗೇನ್ಸ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್ ಇದೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. Long-term capital gain, profit on sale of shares, ₹2 lakh. Next capital gains are ನಂತರ income from other sources. Come from other sources. First one, interest on FD 10,500. Interest on FD 10,500. Next, refund of sorry interest on income tax refund 3,000. Interest on income tax refund 3,000. Next, winning from lottery. Winnings from lottery. ನಿಮಗೆ ಇಲ್ಲಿ 49,000 ಕೊಡಿ, ದಟ್ ಈಸ್ ನೆಟ್. 49,000 ನೆಟ್ ಕೊಟ್ಟಿದ್ದಾರೆ. ನೆಟ್ ಕೊಟ್ಟಿದ್ದಾರೆ ಅಂದರೆ ದೇರ್ ಇಸ್ ಎ ಪ್ರಾಕ್ಟೀಸ್ ಆಫ್ ಡಿಡಕ್ಟಿಂಗ್ TDS ಆರ್ ಕ್ಯಾಶುವಲ್ ಇನ್ಕಮ್ಸ್. ಇದನ್ನು ಕ್ಯಾಶುವಲ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಕ್ಯಾಶುವಲ್ ಇನ್ಕಮ್ಸಲ್ಲಿ 30% TDS ಡಿಡಕ್ಟ್ ಮಾಡ್ತೀವಿ. 30% ಡಿಡಕ್ಟ್ ಮಾಡಿದ್ರೆ ಎಷ್ಟಿರುತ್ತೆ? ಯೂಶುವಲ್ ಆಗಿದ್ದು 70% ಇರುತ್ತೆ. ಇವಾಗ ಇದನ್ನು 100%ಗೆ ಕನ್ವರ್ಟ್ ಮಾಡೋಣ. 49,000 into 100 divided by 70, you will get 70,000. Okay, 3 other sources ಇದೆ. ಟೋಟಲ್ ಮಾಡ್ಕೊಳ್ಳಿ. 83,500.
Now you have to ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ. 56,000 ಪ್ಲಸ್ 38,49,500 2 lakh plus 83,500. Total you will get 41,89,000 is the gross total income, GTI. This is how do we compute gross total income. Thank you.